ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಷೇರು ಮಾರುಕಟ್ಟೆ ಕಾರ್ಯಾಚರಣೆ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಇದರ ಮೇಲೆ ಕೇಳುವಂತಹ 2 ಅಂಕದ 30 ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಇದರ ಮೇಲೆನೆ ನಿಮಗೆ 12 ಕ್ವಶನ್ಸ್ ಪೇಪರ್ ನಲ್ಲಿ ಬರುತ್ತೆ. ಒಟ್ಟು 30 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಹಣಕಾಸು ಎಂದರೇನು? ವಾಟ್ ಈಸ್ ಫೈನಾನ್ಸ್? ಹಣಕಾಸು ಎಂದರೆ ಹಣದ ನಿರ್ವಹಣೆ. ಇದು ಹಣವನ್ನ ಗಳಿಸುವುದು, ಹೂಡಿಕೆ ಮಾಡುವುದು, ಉಳಿತಾಯ ಮಾಡುವುದು, ಸಾಲ ಪಡೆಯುವ ಒಂದು ವ್ಯವಸ್ಥೆಯಾಗಿದೆ. ಫೈನಾನ್ಸ್ ಈಸ್ ದ ಮ್ಯಾನೇಜ್ಮೆಂಟ್ ಆಫ್ ಮನಿ. ಇಟ್ ಈಸ್ ಅ ಸಿಸ್ಟಮ್ ದಟ್ ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ ಸಚ್ ಆಸ್ ಅರ್ನಿಂಗ್, ಇನ್ವೆಸ್ಟಿಂಗ್, ಸೇವಿಂಗ್ ಅಂಡ್ ಬಜೆಟಿಂಗ್, ಬೋರೋವಿಂಗ್ ಮನಿ. ಸೆಕೆಂಡ್ ಕ್ವಶನ್, ಹಣಕಾಸು ಮಾರುಕಟ್ಟೆ ಎಂದರೇನು? 2 ಸಾಧನ ತಿಳಿಸಿ. ಹಣದ ಅವಶ್ಯಕತೆ ಇರುವವರು ಮತ್ತು ಹಣವನ್ನ ಹೂಡಿಕೆ ಮಾಡುವವರು ಭೇಟಿಯಾಗುವ ಸ್ಥಳವೇ ಹಣಕಾಸಿನ ಮಾರುಕಟ್ಟೆ. 2 ಸಾಧನಗಳು ಷೇರುಗಳು ಮತ್ತು ಸಾಲ ಪತ್ರಗಳು. ಇಂಗ್ಲಿಷ್ ನಲ್ಲಿ ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್? ಮೆನ್ಷನ್ 2 ಇನ್ಸ್ಟ್ರೂಮೆಂಟ್ಸ್. ಅ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಅ ಪ್ಲೇಸ್ ಆರ್ ಪ್ಲಾಟ್ಫಾರ್ಮ್ ವೇರ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಟ್ರೇಡ್ ಫೈನಾನ್ಷಿಯಲ್ ಅಸೆಟ್ಸ್. 2 ಇನ್ಸ್ಟ್ರೂಮೆಂಟ್ಸ್, ಶೇರ್ಸ್, ಸ್ಟಾಕ್ಸ್, ಬಾಂಡ್ಸ್. ಥರ್ಡ್ ಕ್ವಶನ್, ಬಂಡವಾಳ ಮಾರುಕಟ್ಟೆ ಎಂದರೇನು? ದೀರ್ಘಾವಧಿಯ ಹಣಕಾಸು ಮತ್ತು ಹೂಡಿಕೆ ಸಾಧನಗಳ ವ್ಯಾಪಾರ ನಡೆಯುವ ಮಾರುಕಟ್ಟೆಯನ್ನ ಬಂಡವಾಳ ಮಾರುಕಟ್ಟೆ ಎನ್ನುತ್ತಾರೆ. ಉದಾಹರಣೆಗೆ ಷೇರು ಮಾರುಕಟ್ಟೆ. ಅ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಎ ಫೈನಾನ್ಷಿಯಲ್ ಮಾರ್ಕೆಟ್ ವೇರ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಟ್ರೇಡೆಡ್. ಎಕ್ಸಾಂಪಲ್ ದ ಸ್ಟಾಕ್ ಮಾರ್ಕೆಟ್. ಫೋರ್ತ್ ಕ್ವಶನ್, ಪ್ರಾಥಮಿಕ ಮಾರುಕಟ್ಟೆ ಎಂದರೇನು? ಕಂಪನಿಗಳು ಸಾರ್ವಜನಿಕರಿಗೆ ಹೊಸದಾಗಿ ತಮ್ಮ ಷೇರುಗಳನ್ನು ಬಿಡುಗಡೆ ಮಾಡಿ ಬಂಡವಾಳವನ್ನು ಸಂಗ್ರಹಿಸುವ ಮಾರುಕಟ್ಟೆಯನ್ನ ಪ್ರಾಥಮಿಕ ಮಾರುಕಟ್ಟೆ ಎನ್ನುತ್ತೇವೆ. ಇದರಲ್ಲಿ ಹೂಡಿಕೆದಾರರು ನೇರವಾಗಿ ಕಂಪನಿಯಿಂದಲೇ ಷೇರುಗಳನ್ನು ಖರೀದಿಸುತ್ತಾರೆ. ಉದಾಹರಣೆಗೆ IPO. The primary market is a market where companies issues new shares to the public for the very first time to raise capital. Here investors buy shares directly from the company. For example, IPO. 5ನೇ ಪ್ರಶ್ನೆ, ದ್ವಿತೀಯಕ ಮಾರುಕಟ್ಟೆ ಎಂದರೇನು? ಈಗಾಗಲೇ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವ ಚಾಲ್ತಿಯಲ್ಲಿರುವ ಷೇರುಗಳ ಖರೀದಿ ಮತ್ತು ಮಾರಾಟ ನಡೆಯುವ ಸ್ಥಳವನ್ನ ದ್ವಿತೀಯಕ ಮಾರುಕಟ್ಟೆ ಎನ್ನುತ್ತೇವೆ. ಇದನ್ನು ಸಾಮಾನ್ಯವಾಗಿ ಷೇರು ಮಾರುಕಟ್ಟೆ ಸ್ಟಾಕ್ ಎಕ್ಸ್ಚೇಂಜ್ ಎನ್ನಲಾಗುತ್ತದೆ. ಇಲ್ಲಿ ಹೂಡಿಕೆದಾರರು ಪರಸ್ಪರ ಷೇರುಗಳ ವ್ಯಾಪಾರವನ್ನ ಮಾಡುತ್ತಾರೆ. ಅಂದ್ರೆ ಮಾರೋನು ಷೇರುದಾರ, ತಗೊಳ್ಳೋನು ಷೇರುದಾರ. ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಕಂಪನಿ ಷೇರುಗಳನ್ನ ಮಾರಾಟ ಮಾಡುತ್ತೆ, ಷೇರುದಾರ ಷೇರುಗಳನ್ನ ಖರೀದಿಸ್ತಾನೆ. ಖರೀದಿಸಿದ ಷೇರುಗಳನ್ನ ಮತ್ತೊಬ್ಬರಿಗೆ ಮಾರಾಟ ಮಾಡುವ ಮಾರುಕಟ್ಟೆ ದ್ವಿತೀಯಕ ಮಾರುಕಟ್ಟೆ. ದ ಸೆಕೆಂಡರಿ ಮಾರ್ಕೆಟ್ ಈಸ್ ಅ ಪ್ಲಾಟ್ಫಾರ್ಮ್ ವೇರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಓಲ್ಡ್ ಶೇರ್ಸ್ ಆರ್ ಬ್ರೌಟ್ and sold among investors. This is what people commonly call the stock exchange. The company itself is not involved in these transactions. 6ನೇ ಪ್ರಶ್ನೆ, ಸಂಘಟಿತ ಮಾರುಕಟ್ಟೆ ಎಂದರೇನು? ಸರ್ಕಾರದ ಕಟ್ಟುನಿಟ್ಟಾದ ನಿಯಮಗಳು, ಕಾನೂನುಗಳು ಮತ್ತು ನಿರ್ದಿಷ್ಟ ವ್ಯವಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಮಾರುಕಟ್ಟೆಯನ್ನ ಸಂಘಟಿತ ಮಾರುಕಟ್ಟೆ ಎನ್ನಲಾಗುತ್ತದೆ. ಉದಾಹರಣೆಗೆ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಭಾರತೀಯ ಷೇರು ಮಾರುಕಟ್ಟೆಯನ್ನ ನಿಯಂತ್ರಿಸುವಂತಹ ಒಂದು ಸಂಸ್ಥೆ. ವಾಟ್ ಈಸ್ ಅನ್ ಆರ್ಗನೈಸ್ಡ್ ಮಾರ್ಕೆಟ್? An organized market is a highly structured market that operates under strict government laws, regulations and standardized rules. For example, the Indian stock market, which is strictly regulated by the SEBI. 7ನೇ ಪ್ರಶ್ನೆ, ಹಣಕಾಸಿನ ಮಧ್ಯವರ್ತಿ ಎಂದರೆ ಯಾರು? ಹಣ ಉಳಿತಾಯ ಮಾಡುವವರು, ಹೂಡಿಕೆದಾರರು ಮತ್ತು ಹಣದ ಅಗತ್ಯವಿರುವ ಉದ್ಯಮಿಗಳು ನಡುವೆ ಕೊಂಡಿಯಾಗಿ ಕೆಲಸ ಮಾಡುವವರನ್ನ ಹಣಕಾಸಿನ ಮಧ್ಯವರ್ತಿಗಳು ಎನ್ನುತ್ತಾರೆ. ಉದಾಹರಣೆಗೆ ಬ್ಯಾಂಕುಗಳು, ಮ್ಯೂಚುವಲ್ ಫಂಡ್ಗಳು. ಹೂ ಈಸ್ ಫೈನಾನ್ಷಿಯಲ್ ಇಂಟರ್ಮಿಡಿಯರಿ? A financial intermediary is an institution that acts as a link between savers, means investors, and borrowers, means business. Example, banks, mutual fund companies, and insurance companies. 8ನೇ ಪ್ರಶ್ನೆ, ಷೇರು ದಳ್ಳಾಳಿ ಎಂದರೆ ಯಾರು? ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಪರವಾಗಿ ಷೇರುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಅಧಿಕಾರ ಹೊಂದಿರುವ ನೋಂದಾಯಿತ ಮಧ್ಯವರ್ತಿಗಳನ್ನ ಷೇರು ದಳ್ಳಾಳಿಗಳು ಎನ್ನಲಾಗುತ್ತದೆ. Who is a stockbroker? A stockbroker is a registered agent or firm authorized to buy and sell shares on the stock exchange on behalf of investors. 9ನೇ ಪ್ರಶ್ನೆ, ಷೇರು ಅಥವಾ ಭದ್ರತೆಗಳ ಯಾದೀಕರಣ ಎಂದರೇನು? ಲಿಸ್ಟಿಂಗ್ ಎಂದರೇನು? ಒಂದು ಕಂಪನಿಯು ಷೇರುಗಳನ್ನು ಅಧಿಕೃತವಾಗಿ ಷೇರು ವಿನಿಮಯ ಕೇಂದ್ರದಲ್ಲಿ ವ್ಯಾಪಾರ ಮಾಡಲು ನೋಂದಾಯಿಸುವ ಪ್ರಕ್ರಿಯೆಯನ್ನ ಲಿಸ್ಟಿಂಗ್, ಯಾದೀಕರಣ ಎನ್ನಲಾಗುತ್ತದೆ. ವಾಟ್ ಈಸ್ ಲಿಸ್ಟಿಂಗ್ ಆಫ್ ಶೇರ್ಸ್ ಆರ್ ಸೆಕ್ಯೂರಿಟೀಸ್? ಲಿಸ್ಟಿಂಗ್ ಈಸ್ ದ ಅಫಿಷಿಯಲ್ ರಿಜಿಸ್ಟ್ರೇಷನ್ process of a company shares on a stock exchange so that they can be publicly traded by investors. 10ನೇ ಪ್ರಶ್ನೆ, ಯಾದೀಕರಣದ 2 ಉದ್ದೇಶ ತಿಳಿಸಿ. ಬಂಡವಾಳ ಸಂಗ್ರಹಣೆ, ಷೇರುಗಳ ದ್ರವ್ಯತೆ. ಸ್ಟೇಟ್ 2 ಆಬ್ಜೆಕ್ಟಿವ್ಸ್ ಆಫ್ ಲಿಸ್ಟಿಂಗ್. ಟು ರೈಸ್ ಕ್ಯಾಪಿಟಲ್,
ಟು ಪ್ರೊವೈಡ್ ಲಿಕ್ವಿಡಿಟಿ. 11ನೇ ಪ್ರಶ್ನೆ, ಸ್ಟಾಕ್ ಅಥವಾ ಷೇರು ಎಂದರೇನು? ಒಂದು ಕಂಪನಿಯ ಒಟ್ಟು ಬಂಡವಾಳದ ಒಂದು ಭಾಗವನ್ನ ಷೇರು ಎನ್ನಲಾಗುತ್ತದೆ. ವಾಟ್ ಈಸ್ ಸ್ಟಾಕ್ ಆರ್ ಶೇರ್? ಅ ಶೇರ್ ರಿಪ್ರೆಸೆಂಟ್ಸ್ ಎ ಯೂನಿಟ್ ಆಫ್ ಓನರ್ಶಿಪ್ ಇನ್ ಎ ಕಂಪನಿ. 12ನೇ ಪ್ರಶ್ನೆ, ಷೇರು ಮಾರುಕಟ್ಟೆ ಸೂಚ್ಯಂಕ ಎಂದರೇನು? ಅದರ ವಿಧಗಳನ್ನು ತಿಳಿಸಿ. ಷೇರು ಮಾರುಕಟ್ಟೆ ಒಟ್ಟಾರೆ ಏರಿಳಿತ ಅಥವಾ ಕಾರ್ಯಕ್ಷಮತೆಯನ್ನು ತೋರಿಸುವ ಮಾಪಕವೇ ಸೂಚ್ಯಂಕ. ಇದು ಮಾರುಕಟ್ಟೆ ದಿಕ್ಕನ್ನು ಸೂಚಿಸುತ್ತದೆ. ವಿಧಗಳು: ಸೆನ್ಸೆಕ್ಸ್, ನಿಫ್ಟಿ 50. ಷೇರು ಮಾರುಕಟ್ಟೆ ವ್ಯಾಪಾರದ ವಿಧಾನಗಳನ್ನು ತಿಳಿಸಿರಿ. ಖಾತೆ ತೆರೆಯುವುದು, ಆರ್ಡರ್ ಮಾಡುವುದು, ವ್ಯಾಪಾರನ ಪೂರ್ಣಗೊಳಿಸುವುದು. ಇಂಗ್ಲಿಷ್ನಲ್ಲಿ ಎಕ್ಸ್ಪ್ಲೇನ್ ದಿ ಮೆಥಡ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್. ಓಪನ್ ಅಕೌಂಟ್ಸ್, ಪ್ಲೇಸ್ ಆನ್ ಆರ್ಡರ್, ಎಕ್ಸಿಕ್ಯೂಷನ್. 14ನೇ ಪ್ರಶ್ನೆ, ಷೇರು ಮಾರುಕಟ್ಟೆ ಅಪಾಯ ಎಂದರೇನು? ಹೂಡಿಕೆ ಮಾಡಿದ ಮೌಲ್ಯವು ಕಡಿಮೆಯಾಗುವ ಅಥವಾ ನಷ್ಟವಾಗುವ ಸಾಧ್ಯತೆಯನ್ನ ಷೇರು ಮಾರುಕಟ್ಟೆ ಅಪಾಯ ಎನ್ನಲಾಗುತ್ತದೆ. What is a stock market risk? Stock market risk is the possibility that an investor will lose money due to a drop in the value of their shares. 15ನೇ ಪ್ರಶ್ನೆ, ಷೇರು ವಿನಿಮಯ ಕೇಂದ್ರದ ವ್ಯಾಪಾರ ಎಂದರೇನು? ಇದರಲ್ಲಿ ವ್ಯವಹರಿಸುವವರನ್ನ ಹೆಸರಿಸಿ. ಅಧಿಕೃತ ಷೇರು ವಿನಿಮಯ ಕೇಂದ್ರಗಳ ಮೂಲಕ ಸುರಕ್ಷಿತವಾಗಿ ಷೇರುಗಳ ಖರೀದಿ ಮಾರಾಟ ಮಾಡುವುದನ್ನು ಷೇರು ವಿನಿಮಯ ಕೇಂದ್ರದ ವ್ಯಾಪಾರ ಎನ್ನಲಾಗುತ್ತದೆ. ಇಲ್ಲಿ ವ್ಯವಹರಿಸುವವರು ಹೂಡಿಕೆದಾರರು, ವರ್ತಕರು, ಷೇರು ದಳ್ಳಾಳಿಗಳು ಮತ್ತು ಸಾಂಸ್ಥಿಕ ಹೂಡಿಕೆದಾರರು. ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್ ಟ್ರೇಡಿಂಗ್? ಮೆನ್ಷನ್ ದಿ ಪಾರ್ಟಿಸಿಪೆಂಟ್ಸ್. ಸ್ಟಾಕ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಈಸ್ ದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಥ್ರೂ an authorized, registered, regulated stock exchange platform. Participants are retail investors, day traders, stock brokers and institutional investors. ಅಪಾಯ ನಿರ್ವಹಣೆ ಎಂದರೇನು? ಹೂಡಿಕೆಯಲ್ಲಿ ಉಂಟಾಗಬಹುದಾದ ನಷ್ಟದ ಸಾಧ್ಯತೆಗಳನ್ನು ಮುಂಚಿತವಾಗಿ ಗುರುತಿಸಿ ಅವುಗಳನ್ನು ಕಡಿಮೆ ಮಾಡಲು ತೆಗೆದುಕೊಳ್ಳುವ ಕ್ರಮಗಳನ್ನು ಅಪಾಯದ ನಿರ್ವಹಣೆ ಎನ್ನಲಾಗುತ್ತದೆ. ವಾಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್? ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ ಫೈನಾನ್ಷಿಯಲ್ ಲಾಸಸ್ ಇನ್ ಅಡ್ವಾನ್ಸ್ ಅಂಡ್ ಟೇಕಿಂಗ್ ಸ್ಟ್ರಾಟಜಿಕ್ ಸ್ಟೆಪ್ ಟು ರೆಡ್ಯೂಸ್ ದೆಮ್. ವರ್ತಕ ಬ್ಯಾಂಕು ಎಂದರೇನು? ಕಂಪನಿಗಳಿಗೆ ಬಂಡವಾಳ ಸಂಗ್ರಹಣೆ, ಸಾಲದ ವ್ಯವಸ್ಥೆ, IPO ನಿರ್ವಹಣೆ ಮತ್ತು ಹಣಕಾಸು ಸಲಹೆಗಳನ್ನು ನೀಡುವ ವಿಶೇಷ ಹಣಕಾಸು ಸಂಸ್ಥೆಗೆ ವರ್ತಕ ಬ್ಯಾಂಕ್, ಮರ್ಚೆಂಟ್ ಬ್ಯಾಂಕ್ ಎನ್ನಲಾಗುತ್ತದೆ. ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕ್? ಅ ಮರ್ಚೆಂಟ್ ಬ್ಯಾಂಕ್ ಈಸ್ ಎ ಸ್ಪೆಷಲೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ that provides corporate services such as capital raising, underwriting, advice on mergers and IPO management. ಪ್ರಾರಂಭಿಕ ಸಾರ್ವಜನಿಕ ಹೂಡಿಕೆ ಎಂದರೇನು? ಒಂದು ಖಾಸಗಿ ಕಂಪನಿಯು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಷೇರುಗಳನ್ನು ಮಾರಾಟ ಮಾಡಲು ಮುಂದೆ ಬರುವುದನ್ನ ಪ್ರಾರಂಭಿಕ ಸಾರ್ವಜನಿಕ ಹೂಡಿಕೆ, IPO ಎನ್ನಲಾಗುತ್ತದೆ. ವಾಟ್ ಈಸ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್? An IPO is a process by which a privately held company offers its shares to the public for the first time, transferring into a publicly traded company. ಬೋನಸ್ ಷೇರು ಎಂದರೇನು? ಕಂಪನಿಯು ತನ್ನ ಹಳೆಯ ಹೂಡಿಕೆದಾರರಿಗೆ ಯಾವುದೇ ಹೆಚ್ಚುವರಿ ಹಣವನ್ನ ಪಡೆದುಕೊಳ್ಳದೆ ಉಚಿತವಾಗಿ ನೀಡುವ ಷೇರುಗಳನ್ನು ಬೋನಸ್ ಷೇರು ಎನ್ನಲಾಗುತ್ತದೆ. ವಾಟ್ ಈಸ್ ಬೋನಸ್ ಶೇರ್? Bonus shares are free additional shares given by a company to its current shareholders without any extra cost. ಹಕ್ಕಿನ ಷೇರು ಎಂದರೇನು? ಕಂಪನಿಯು ಹೊಸದಾಗಿ ಷೇರುಗಳನ್ನು ಬಿಡುಗಡೆ ಮಾಡುವಾಗ ತನ್ನ ಅಸ್ತಿತ್ವದಲ್ಲಿರುವ ಹಳೆಯ ಹೂಡಿಕೆದಾರರಿಗೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಷೇರುಗಳನ್ನು ಖರೀದಿಸಲು ನೀಡುವ ಮೊದಲ ಆದ್ಯತೆಯನ್ನು ಹಕ್ಕಿನ ಷೇರು ಎನ್ನಲಾಗುತ್ತದೆ. ವಾಟ್ ಈಸ್ ರೈಟ್ಸ್ ಶೇರ್ಸ್? ರೈಟ್ಸ್ ಶೇರ್ಸ್ ಆರ್ ನ್ಯೂ ಶೇರ್ಸ್ ಆಫರ್ಡ್ ಬೈ ಎ ಕಂಪನಿ ಟು ಇಟ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಟ್ ಎ ಡಿಸ್ಕೌಂಟೆಡ್ ಪ್ರೈಸ್ ಬಿಫೋರ್ ಆಫರಿಂಗ್ ದೆಮ್ ಟು ದ ಪಬ್ಲಿಕ್. ತೆರೆದಿಡುವಿಕೆ ಎಂದರೇನು? ಷೇರು ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಕಾಪಾಡಲು ಕಂಪನಿಗಳು ತಮ್ಮ ಆರ್ಥಿಕ ಸ್ಥಿತಿ, ಲಾಭ ನಷ್ಟ ಮತ್ತು ಪ್ರಮುಖ ನಿರ್ಧಾರಗಳ ನಿಖರ ಮಾಹಿತಿಯನ್ನ ಸಾರ್ವಜನಿಕರಿಗೆ ಮತ್ತು ನಿಯಂತ್ರಕರಿಗೆ ಕಡ್ಡಾಯವಾಗಿ ಬಹಿರಂಗಪಡಿಸುವುದನ್ನ ತೆರೆದಿಡುವಿಕೆ ಎನ್ನಲಾಗುತ್ತದೆ. ವಾಟ್ ಈಸ್ ಡಿಸ್ಕ್ಲೋಜರ್? ಡಿಸ್ಕ್ಲೋಜರ್ ಈಸ್ ದ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಫಾರ್ ಪಬ್ಲಿಕ್ ಕಂಪನೀಸ್ ಟು ಓಪನ್ಲಿ ಪಬ್ಲಿಷ್ ದೇರ್ ಟ್ರೂ ಫೈನಾನ್ಷಿಯಲ್ ಸ್ಟೇಟಸ್, ಪ್ರಾಫಿಟ್ ಅಂಡ್ ಲಾಸ್ ರಿಪೋರ್ಟ್ಸ್ ಅಂಡ್ ಮೇಜರ್ ಬಿಸಿನೆಸ್ ಡಿಸಿಷನ್ಸ್. 22ನೇ ಪ್ರಶ್ನೆ, ಸೆನ್ಸೆಕ್ಸ್ ಎಂದರೇನು? ಸೆನ್ಸೆಕ್ಸ್ ಎಂಬುದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಧಿಕೃತ ಸೂಚ್ಯಂಕವಾಗಿದೆ. ಇದು ಮಾರುಕಟ್ಟೆಯ ಪ್ರಮುಖ 30 ಆರ್ಥಿಕ ಬಲಿಷ್ಠ ಕಂಪನಿಗಳ ಏರಿಳಿತವನ್ನ ಪ್ರತಿನಿಧಿಸುತ್ತದೆ. ವಾಟ್ ಈಸ್ ಅ ಸೆನ್ಸೆಕ್ಸ್? ಸೆನ್ಸೆಕ್ಸ್ ಈಸ್ ದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಫ್ ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇಟ್ ಟ್ರ್ಯಾಕ್ಸ್ ದ
performance of 30 of largest and most financially stable companies of India. ವಾಣಿಜ್ಯ ಕಾಗದ ಎಂದರೇನು? ದೊಡ್ಡ ಮತ್ತು ಪ್ರತಿಷ್ಠಿತ ಕಂಪನಿಗಳು ತಮ್ಮ ಅಲ್ಪಾವಧಿಯ ಹಣದ ಅಗತ್ಯತೆಗಾಗಿ ಸಾರ್ವಜನಿಕರಿಂದ ಅಥವಾ ಸಂಸ್ಥೆಗಳಿಂದ ಸಾಲ ಪಡೆಯಲು ಬಿಡುಗಡೆ ಮಾಡುವ ಭದ್ರತೆ ಇಲ್ಲದ ಸಾಲಪತ್ರಗಳನ್ನು ವಾಣಿಜ್ಯ ಕಾಗದಗಳು ಎನ್ನಲಾಗುತ್ತದೆ. ವಾಟ್ ಈಸ್ ಕಮರ್ಷಿಯಲ್ ಪೇಪರ್? ಕಮರ್ಷಿಯಲ್ ಪೇಪರ್ ಈಸ್ an unsecured short-term debt instrument issued by highly rated large corporates to meet their immediate cash needs. ಪರದೆ ಆಧಾರಿತ ವ್ಯಾಪಾರ ವ್ಯವಸ್ಥೆ ಎಂದರೇನು? ಷೇರುಗಳ ಖರೀದಿ ಮತ್ತು ಮಾರಾಟವನ್ನು ಯಾವುದೇ ಭೌತಿಕ ದಸ್ತಾವೇಜುಗಳಿಲ್ಲದೆ ಸಂಪೂರ್ಣವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಪರದೆ ಮೂಲಕ ಇಂಟರ್ನೆಟ್ ಸಹಾಯದಿಂದ ಮಾಡುವ ಆಧುನಿಕ ವ್ಯವಸ್ಥೆಯನ್ನ ಪರದೆ ಆಧಾರಿತ ವ್ಯಾಪಾರ ವ್ಯವಸ್ಥೆ ಎನ್ನಲಾಗುತ್ತದೆ. ವಾಟ್ ಈಸ್ ಅ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್? ಇಟ್ ಈಸ್ ಅ ಮಾಡರ್ನ್ electronic trading system where buying and selling of shares takes place entirely through computer or mobile screens via the internet, completely eliminating physical trading floors. ಅಭೌತೀಕರಣ ಎಂದರೇನು? ಕಾಗದ ರೂಪದಲ್ಲಿದ್ದ ಷೇರು ಪ್ರಮಾಣ ಪತ್ರಗಳನ್ನ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಅಭೌತೀಕರಣ ಎನ್ನಲಾಗುತ್ತದೆ. ವಾಟ್ ಈಸ್ ಡಿಮಟೀರಿಯಲೈಸೇಷನ್? ಡಿಮಟೀರಿಯಲೈಸೇಷನ್ ಈಸ್ ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಫಿಸಿಕಲ್ ಪೇಪರ್ಸ್, ಶೇರ್ಸ್, ಸರ್ಟಿಫಿಕೇಟ್ಸ್ ಇಂಟು ಅನ್ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್. ಇಂಟರ್ನೆಟ್ ಟ್ರೇಡಿಂಗ್ ಎಂದರೇನು? ಹೂಡಿಕೆದಾರರು ತಾವಿರುವ ಸ್ಥಳದಿಂದಲೇ ಇಂಟರ್ನೆಟ್ ಸಂಪರ್ಕ ಹೊಂದಿದ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸಿ ಷೇರುಗಳನ್ನು ತಾವೇ ಸ್ವತಃ ಖರೀದಿ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯನ್ನ ಇಂಟರ್ನೆಟ್ ಟ್ರೇಡಿಂಗ್ ಎನ್ನಲಾಗುತ್ತದೆ. ವಾಟ್ ಈಸ್ ಇಂಟರ್ನೆಟ್ ಟ್ರೇಡಿಂಗ್? ಇಂಟರ್ನೆಟ್ ಟ್ರೇಡಿಂಗ್ ಈಸ್ ಎ ಫೆಸಿಲಿಟಿ ದಟ್ ಅಲೌಸ್ ಇನ್ವೆಸ್ಟರ್ಸ್ ಟು ಎಕ್ಸಿಕ್ಯೂಟ್ ಟ್ರೇಡ್ಸ್ ಡೈರೆಕ್ಟ್ಲಿ ಫ್ರಮ್ ದೇರ್ ಓನ್ ಇಂಟರ್ನೆಟ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ಆರ್ ಸ್ಮಾರ್ಟ್ ಫೋನ್ಸ್ ವಿತೌಟ್ ನೀಡಿಂಗ್ ಟು ಕಾಲ್ ಆರ್ ವಿಸಿಟ್ ಬ್ರೋಕರ್ಸ್. ಸೆಬಿಯ 2 ಉದ್ದೇಶ ತಿಳಿಸಿ. ಹೂಡಿಕೆದಾರರ ಹಿತರಕ್ಷಣೆ, ಮಾರುಕಟ್ಟೆಯ ನಿಯಂತ್ರಣ. ಸ್ಟೇಟ್ 2 ಆಬ್ಜೆಕ್ಟಿವ್ಸ್ ಆಫ್ ಸೆಬಿ. ಇನ್ವೆಸ್ಟರ್ ಪ್ರೊಟೆಕ್ಷನ್, ಮಾರ್ಕೆಟ್ ರೆಗ್ಯುಲೇಷನ್. ಕರಡಿ ಮತ್ತು ಗೂಳಿ ಎಂದರೆ ಯಾರು? ಗೂಳಿ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಮುಂದಿನ ದಿನಗಳಲ್ಲಿ ಏರಬಹುದು ಎಂದು ನಂಬುವ ಮತ್ತು ಉತ್ಸಾಹದಿಂದ ಷೇರುಗಳನ್ನು ಖರೀದಿಸುವ ಹೂಡಿಕೆದಾರನಿಗೆ ಗೂಳಿ ಎನ್ನಲಾಗುತ್ತದೆ. ಕರಡಿ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಮುಂದಿನ ದಿನಗಳಲ್ಲಿ ಇಳಿಯಬಹುದು, ಕುಸಿಯಬಹುದು ಎಂದು ಭಾವಿಸುವ ಹೆದರಿಕೆಯಿಂದ ಷೇರುಗಳನ್ನು ಮಾರಾಟ ಮಾಡುವ ಹೂಡಿಕೆದಾರನನ್ನು ಕರಡಿ ಎನ್ನಲಾಗುತ್ತದೆ. ಹೂ ಆರ್ ಬುಲ್ಸ್ ಅಂಡ್ ಬಿಯರ್? ಬುಲ್ an investor who believes stock prices will rise and actively buys shares expecting a profit when the overall market shows a continued upward trend. It is called as bull market. Bear an investor who expects stock prices to fall and prefers to sell off shares, so he is called as bear. ಪರಸ್ಪರ ನಿಧಿ ಎಂದರೇನು? ಪರಸ್ಪರ ನಿಧಿ ಎಂದರೆ ಅನೇಕ ಹೂಡಿಕೆದಾರರಿಂದ ಹಣವನ್ನು ಒಟ್ಟುಗೂಡಿಸಿ ಅದನ್ನು ತಜ್ಞರ ಮೂಲಕ ವಿವಿಧ ಷೇರುಗಳು ಮತ್ತು ಸಾಲಪತ್ರಗಳಲ್ಲಿ ಹೂಡಿಕೆ ಮಾಡುವ ಒಂದು ವ್ಯವಸ್ಥೆ. ವಾಟ್ ಈಸ್ ಮ್ಯೂಚುವಲ್ ಫಂಡ್? ಎ ಮ್ಯೂಚುವಲ್ ಫಂಡ್ ಈಸ್ ಅ ಫೈನಾನ್ಷಿಯಲ್ ವೆಹಿಕಲ್ ದಟ್ ಪೂಲ್ಸ್ ಮನಿ ಫ್ರಮ್ ಮಲ್ಟಿಪಲ್ ಇನ್ವೆಸ್ಟರ್ಸ್ ಟು ಇನ್ವೆಸ್ಟ್ ಇನ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಫ್ ಸ್ಟಾಕ್ಸ್, ಬಾಂಡ್ಸ್ ಅಂಡ್ ಅದರ್ ಸೆಕ್ಯೂರಿಟೀಸ್. ಹಣಕಾಸಿನ ವ್ಯವಸ್ಥೆಯ ನಿಯಂತ್ರಕರು ಯಾರು? ಭಾರತೀಯ ರಿಸರ್ವ್ ಬ್ಯಾಂಕ್, ಸೆಬಿ, IRDAI, PFRDA. Who are regulators of the financial system? Reserve Bank of India, RBI, Securities and Exchange Board of India, SEBI, Insurance Regulatory and Development Authority, IRDAI, Pension Fund Regulatory Development Authority, PFRDA. ಸೊ ಇವಿಷ್ಟು 30 ಪ್ರಶ್ನೆಗಳನ್ನ ನೀವು ನೋಡ್ಕೊಂಡ್ರೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಒಂದು ವಿಸ್ತರಿಸಿ ಕ್ವಶನ್ ಬರುತ್ತೆ, ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ.